ಬೆಂಕಿಯ ಮಡಿಲಲ್ಲಿ. ಶ್ರೀಕಾಂತಪ್ಪನುವೆ ಮಲ್ಲಿನುವೆ ನಿಧಾನಕ್ಕೆ ಇಬ್ರು ಆತ್ರ ಆಗ್ಬಿಡ್ತಾವ್ರೆ. ನೀವ್ ಹಿಂಗೆ ಕುತ್ಕೋಬಿಟ್ರೆ ಮುಂದೆ ನಿಮ್ಗೆ ಸಾನೆ ಕಷ್ಟ ಆಗೋಯ್ತದೆ ಯಜಮಾನ್ರೆ. ಈಗ ಮನೇಲಿ ಏನೇನ್ ನಡೀತಾ ಇದೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ಒಂದಾಗ್ತಿರೋ ಅವ್ರಿಬ್ರನ್ನ ಹೇಗ್ ದೂರ ಮಾಡಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡಿ ಉಪಾಯದಿಂದ ಅವಳು ಇಲ್ಲಿಂದ ಒದ್ದು ಓಡಿಸ್ತೀನಿ. ಹಂಗ್ ಮಾಡಿ ಮೊದ್ಲು. ಅಯ್ಯೋ ನಾನಂತೂ ನಿಮ್ಗೋಸ್ಕರ ಏಟೊಂದ್ ಹೆಣ್ಗಳು ನೋಡ್ಬಿಟ್ಟೆಪ್ಪ. ಅಯ್ಯೋ ದರಿದ್ರ ಊರ್ನಾಗೆ ನಿಮಗ್ ಸೆಟ್ ಆಗೋಂತ ಒಂದು ಹುಡುಗಿನೂ ನಾ ಕಾಣೆ. ಅಲ್ಲ ನಿಮಗ್ ಸಿಗೋ ಹುಡುಗಿ ಹೆಂಗ್ ಬೇಕು ಅಂದ್ರೆ ನಮ್ಮ ಜಮನಿ ಹಂಗಾರ ಇರೋದ್ ಬೇಡವಾ ಅಂದೆ. ನಿನ್ ಕೆಲ್ಸ ನೀನ್ ನೋಡ್ಕೋ. ಯಾವ್ಯಾವ ಕೆಲಸ ಹೇಗ್ ಮಾಡ್ಬೇಕ ನನಗೆ ಚೆನ್ನಾಗಿ ಗೊತ್ತಿದೆ. ನಾವೆಷ್ಟು ಕೆಲಸ ಮಾಡಿದ್ರು ಇದು ಮುಗಿತಾನೆ ಇಲ್ಲ ಮಲ್ಲಿ. ನಮ್ಗೆ ಒಂದು ಟ್ರ್ಯಾಕ್ಟರ್ ಬೇಕಾಗತ್ತೆ. ಹೌದು ಚಿಕ್ಕ ಯಜಮಾನ್ರೆ, ಹೇಗಿದ್ರು ತಾತನವ್ರು ಪಂದ್ಯ ಇಟ್ಟಿದಾರಲ್ಲ, ಅದ್ರ ಗೆದ್ಬಿಡಿ. ಆಗ ಆ ಟ್ರ್ಯಾಕ್ಟರ್ ನಮ್ಗೆ ಸಿಗ್ತೈತೆ. ಮಲ್ಲಿ ಅದು ಹಳೆ ಟ್ರ್ಯಾಕ್ಟರ್, ಅದರಿಂದ ನಮ್ಗೇನು ಉಪಯೋಗ? ಯಜಮಾನ್ರೆ ಹಳೇದಾದ್ರೆ ಏನು, ಈಗ ನಮಗ್ ಬೇಕಾಗಿರ್ದೇನೋ ಟ್ರ್ಯಾಕ್ಟರ್ ಅಲ್ವಾ? ಯಜಮಾನ್ರೆ ನೀವು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಸಿಗತ್ತೆ. ಮನ್ಸು ಮಾಡಿ ಯಜಮಾನ್ರೆ. ತಾತ, ಬಿಟ್ಟಿರೋ ಪಂದ್ಯದಲ್ಲಿ ನಾನು ಆಡ್ತೀನಿ. ನಂಗೆ ಆ ಟ್ರ್ಯಾಕ್ಟರ್ ಬೇಕು. ಆಡು, ಎಲ್ರೂ ಆಡ್ಬೇಕು ಅಂತಾನೆ ಈ ಪಂದ್ಯ ಇಟ್ಟಿರೋದು. ತಾತ, ಪಂದ್ಯ ನಡಿಬೇಕಾಗಿರೋದು ಸಮಬಲರ ಮಧ್ಯೆ. ಬೇಕಾದ್ರೆ ಆ ಗುಜ್ರಿ ಟ್ರ್ಯಾಕ್ಟರ್ನ ಇವನಿಗೆ ಕೊಟ್ಬಿಡಿ. ಪಂದ್ಯನೂ ಬೇಡ, ಏನು ಬೇಡ. ಯಾಕೋ ಜಗದೀಶ, ಪಂದ್ಯಕ್ಕೆ ಮೊದಲೇ ಸೋಲು ಒಪ್ಕೋತಾ ಇದೀಯಾ? ನನಗೆ ಸೋಲ ಒಳ್ಳೆ ಮಾತು ಹೇಳಿದ್ದೆ ತಾತ. ಅಲ್ಲ ತಾತ, ಬೆಕ್ಕು ಹುಲಿ ಮಧ್ಯ ಪಂದ್ಯ ಇಟ್ಬಿಟ್ಟು ಬೆಕ್ಕು ಗೆದ್ರು ಗೆಲ್ಬೋದು ಅಂತ ಕನ್ಸು ಕಾಣ್ತಾ ಇದೀರಲ್ಲ. ಆಟದಲ್ಲಿ ಗೆಲುವು ಸೋಲು ನಿರ್ಧಾರ ಮಾಡೋದು ನೀನಲ್ಲ, ಪಂದ್ಯನೇ ನಿರ್ಧಾರ ಮಾಡುತ್ತೆ. ಹಾಗೆ ಹೇಳಿ ತಾತ, ಮೊದಲು ಹೇಳಿ ಏನೇ ಬರ್ತಿದ್ದಾನೆ ಅವಾಗಿಂದ. ಏಯ್, ನೀನ್ ಸುಮ್ಮನೆ ಅವರ ಮಾತಾಡ್ಬೇಡ. ಏನು ಏನೋ ಗೊತ್ತಾಗಲ್ಲ. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ ಬನ್ನಿ ಹೋಗೋಣ. ಈಗ ಪಂದ್ಯಕ್ಕೆ ನಿಜವಾದ ರಂಗೆ ಇರುತ್ತೆ ಅಂತ ಕಾಣಿಸುತ್ತೆ. ಆತ್ಮವಿಶ್ವಾಸ ಇದ್ದವನು ಖಂಡಿತ ಗೆದ್ದೇ ಗೆಲ್ತಾನೆ. ಏನೇನಾಗುತ್ತೋ ನೋಡೋಣ. ನಿತ್ರ ಬಿಸಿ ಬಿಸಿಯಾಗಿ ಎಣ್ಣೆ ಕಾಯ್ಸ್ಕೊಂಡ್ ಬಂದಿದ್ದೀನಿ, ಬನ್ರಿ ಮಾಲಿಶ್ ಮಾಡ್ತೀನಿ. ಯಾಕೆ ಅದೆಲ್ಲ ಇವಾಗ? ಕಬಡ್ಡಿ ಪಂದ್ಯ ಆಡ್ಬೇಕಲ್ರಿ, ಒಂಚೂರು ತಯಾರಿ ತಗೊಳದ್ ಬೇಡ್ವಾ? ಏನಾಗಿದೆ ನಿಂಗೆ? ಈ ಪಂದ್ಯಕ್ಕೆ ನಾನ್ ತಯಾರಿ ಮಾಡ್ಕೋಬೇಕಾ? ನೀರು ಕುಡ್ದಲ್ವಾಗಿ ಪಂದ್ಯನ ಗೆದ್ಬಿಡ್ತೀನಿ ನಾನು. ಇದನ್ನ ಹೋಗಿ ನಿನ್ ಮೈದ್ನಂಗ್ ಕೊಡು, ತಯಾರಿ ಮಾಡ್ಕೊಂಡ್ಲಿ. ಪಂದ್ಯದಲ್ಲಿ ಸ್ವಲ್ಪ ಪೈಪೋಟಿ ಇದ್ರೆ ನನಗೂ ಆಡಕ್ ಸ್ವಲ್ಪ ಮಜಾ ಸಿಗತ್ತೆ. ಅಯ್ಯೋ, ನೀವ್ ಗೆದ್ಬಿಡ್ತೀರಾ ಅಂತ ಎಲ್ಲ ನಿರ್ಲಕ್ಷ್ಯ ಮಾಡಕ್ಕಾಗತ್ತಾ? ಆಟ ಆಡೋರು ಚೆನ್ನಾಗಿ ತಿಂದು ಕುಡಿದು ಗಟ್ಮುಟ್ಟಾಗಿರ್ಬೇಕಪ್ಪ. ಕೆಲ್ಸದೊಡ್ಗೆ ಬಿಸಿ ಬಿಸಿ ಹಾಲು ಬಾದಾಮಿ ತರ ಕೇಳಿದೀನಿ, ಸುಮ್ನೆ ಕುಡೀರಿ. ಅಲ್ಲಿ ಸುತ್ತ ಗೆರೆ ಹಾಕ್ತಿದಾರಲ್ಲ, ಏನದು? ಅದೇ ಚಿಕ್ಕ ಯಜಮಾನ್ರೆ, ಈ ಕಬಡ್ಡಿ ಆಡ್ದಾಗೆ ಅದೇ ಕೊನೆ ಗೆರೆ. ಮತ್ತೆ ಅಲ್ಲಿ ಮಧ್ಯದಲ್ಲಿ 3 ಗೆರೆ ಎಳ್ದಿದಾರಲ್ಲ, ಅದು ಅದಾ? ಎಲ್ಲದಕ್ಕಿನ್ನ ಆ ಮಧ್ಯದ ಗೆರೆ ಆಯ್ತಲ್ಲ, ಅಲ್ಲಿಂದನೇ ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾ ಅದರ್ಗಡೆ ಗುಮ್ನೋರು ಇರ್ತಾರಲ್ಲ, ಅವ್ರ ತವ ಹೋಗಿ ಯಾರಾದ್ರೂ ಒಬ್ಬರನ್ನ ಮುಟ್ಸ್ಬಿಟ್ಟು ಬಂದು ಮತ್ತೆ ಆ ಮಧ್ಯದ ಗೆರೆನ ಮುಟ್ಸಿದ್ರೆ ಸಾಕು, ಆ ಎದುರುಗಡೆ ಗುಮ್ನೋರೆಲ್ಲ ಔಟು ಅಂತ ಅರ್ಥ. ಯಾಕೆ ಚಿಕ್ಕ ಯಜಮಾನ್ರೆ, ಈ ಕಬಡ್ಡಿ ಆಟ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಸ್ಕೂಲಲ್ಲಿದ್ದಾಗ ಎಷ್ಟು ಆಡ್ತಿತ್ತ. ನಾನೊಂದು ಕಿತ ಹೇಳ್ಕೊಡ್ತೀನಿ, ಅದನ್ನ ನೀವು ಗೆಪ್ತಿ ಇಟ್ಕೊಂಡ್ರೆ ಸಾಕು. ನೀವು ಆಡ್ತಾ ಆಡ್ತಾ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಬನ್ನಿ ಹೋಗವ, ಬನ್ನಿ ಚಿಕ್ಕ ಯಜಮಾನ್ರೆ.